ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿನಯ್ ಅಚ್ಚ ವ್ಲಾಗ್ಸ್. ಆ್ಯಕ್ಚುಲಿ ಸಾಯಂಕಾಲದ ವಾಕ್ ನಮಗೆಲ್ಲ ತುಂಬ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಬಿಕಾಸ್ ಇಟ್ಸ್ ಎ ರಿಫ್ರೆಶ್ ಮೋಡ್. ಎಸ್, ರಿಫ್ರೆಶ್ ಮೋಡ್ ಅಂದರೆ ಲೈಕ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿರ್ಬೋದು, ಸ್ಟಡಿ ಪರ್ಪಸ್ ಆಗಿರ್ಬೋದು, ಏನಾದರೂ ಕೆಲಸ ಮಾಡೋದಾಗಿರ್ಬೋದು, ಸಿಕ್ಕಾಪಟ್ಟೆ ಅಂಡರ್ ಸ್ಟ್ರೆಸ್ಸಲ್ಲಿರ್ತೀವಿ. ಆ್ಯಕ್ಚುಲಿ ಅಂದರೆ ತುಂಬ ತಲೆ ಕೆಡಿಸ್ಕೊಂಡಿರ್ತೀವಿ. ಹೆಕ್ಟಿಕ್ ಡೇ ಫುಲ್ಲು ಹೆಕ್ಟಿಕ್ ಆಗಿರುತ್ತೆ. ಬಟ್ ಇದಕ್ಕೆಲ್ಲನೂ ರಿಫ್ರೆಶ್ ಆಗೋವಂಥ ಟೈಮ್ ಅಂದರೆ ಈವ್ನಿಂಗ್. ನಾವು ವಾಕ್ ಮಾಡೋದ್ರಿಂದ ಸೊ ಮೈಂಡು ಎಲ್ಲ ಕೂಡ ಸ್ವಲ್ಪ ಆರಾಮ್ಸೆ ಇರುತ್ತೆ. ಲೈಕ್ ಏನೂ ಟೆನ್ಷನ್ ಇಲ್ದಿರ ಆರಾಮಾಗಿ ಸ್ವಲ್ಪ ಇರ್ಬೋದು. ಯಪ್ಪ, ನನಗಂತೂ ಆ್ಯಕ್ಚುಲಿ ಈ ರೋಡಲ್ಲಿ ಎವ್ರಿ ಡೇ ಈವ್ನಿಂಗ್ ತುಂಬ ಜನ ವಾಕಿಂಗ್ ಪರ್ಪಸ್ಗೆ ಅಂತ ಬರ್ತಾ ಇರ್ತಾರೆ. ಊರಲ್ಲಿರುವಂಥ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಮಾರ್ನಿಂಗು ಅಷ್ಟೇ ಈವ್ನಿಂಗು ಅಷ್ಟೇ ಬರ್ತಾ ಇರ್ತಾರೆ. ಲೈಕ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಏನೇನೋ ಥಾಟ್ಸು ಅದು ಇದು ಏನೇನೋ ಇರುತ್ತಲ್ವ, ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಾ ಇರುತ್ತೆ, ಸ್ವಲ್ಪ ಎಲ್ಲ ಕಾಮ್ ಆಗ್ತಾ ಇರುತ್ತೆ. ಸೊ ವಾಕಿಂಗ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಫಸ್ಟ್ ಅಂದರೆ ರೆಗ್ಯುಲರಾಗಿ ಮಾಡಲ್ಲ ವಾಕಿಂಗ್ ನಾನು. ಏನಾದರೂ ಸ್ವಲ್ಪ ಡೇಲಿ ಸ್ವಲ್ಪ ಏನಾದರೂ ಬೇಜಾರಾಗಿದ್ದರೆ, ಅಕಸ್ಮಾತ್ ಏನೋ ಒಂಥರ ಫೀಲ್ ಆಗಿದರೆ ಮಾಡ್ತೀನಿ ವಾಕ್. ಸ್ವಲ್ಪ ಅಂದರೆ ನೋಡಿ, ಫುಲ್ಲು ಗ್ರೀನರಿ, ಹಿಂದೆ ಎಲ್ಲ ಫುಲ್ಲು ಬೆಟ್ಟ, ನಂದಿ ಬೆಟ್ಟ, ದಿಬ್ಗಿರಿ ಬೆಟ್ಟ, ಯಾವುದೋ ಬೆಟ್ಟಗಳಿದ್ದಾವೆ. ಈ ರೋಡಿಗೆ BSF ರೋಡ್ ಇದೆ ಆ್ಯಕ್ಚುಲಿ. ಇಲ್ಲಿಗೆ ಬಂದರೆ ಆರಾಮಾಗಿ ವಾಕ್ ಮಾಡ್ಕೊಂಡು 1-2 ರೌಂಡ್ಸ್ ಮಾಡ್ಕೊಂಡು ಹೋದರೆ ಹೆಲ್ತು ಮತ್ತು ಥಾಟು, ಹೆಲ್ತ್ ಚೆನ್ನಾಗಿರುತ್ತೆ. ಥಾಟ್ಸ್, ತಲೆ ಇರೋವಂಥ ಥಾಟ್ಸ್, ಬೇಜಾರು ಇವೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದೊಂದು ಪರ್ಪಸ್ಗೆ ಎಲ್ಲರೂ ಅಷ್ಟೇ, ನೀವು ಕೂಡ ವಾಕ್ ಮಾಡಿ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇ ಟೆನ್ಷನ್ ಇದ್ದರೂ ಎಲ್ಲ ಕ್ಲಿಯರ್ ಆಗುತ್ತೆ, ಆರಾಮ್ಸೆ ಇರ್ಬೋದು. ಲೈಕ್ ಆರಾಮ್ಸೆ ಇರ್ಬೋದು ಅಂದರೆ ನಾಳೆಗೆ ಬೆಟರ್ ಪ್ಲ್ಯಾನ್ ಮಾಡ್ಬೋದು. ಇವತ್ತು ಆಗೋಗಿರೋದನ್ನ ಮತ್ತು ನಾಳೆಗೆ ಬೆಟರ್ ಪ್ಲ್ಯಾನ್ ಮಾಡ್ಬೋದು ಅಷ್ಟೇ. ಸೊ ಈವ್ನಿಂಗ್ ವಾಕ್ ಟ್ರೈ ಮಾಡಿ ನೀವು ಕೂಡ. ಮಾರ್ನಿಂಗು ಟ್ರೈ ಮಾಡಿ, ಕಷ್ಟ ಆಗ್ಬೋದು, ಬಟ್ ಈಗ ಹೆಂಗೋ ಬೇಸಿಗೆಗಾಲ ಅಲ್ವಾ, ಸೊ ಎವ್ರಿಥಿಂಗ್ ಸೀಮ್ಸ್ ಗುಡ್ ಆ್ಯಕ್ಚುಲಿ. ತುಂಬ ಜನ ವಾಕ್ ಮಾಡ್ತಾ ಇರ್ತಾರೆ, ಬಟ್ ಅವ್ರ ಕಡೆ ಕ್ಯಾಮ್ರಾ ತೋರ್ಸೋಕ್ಕೆ ಸ್ವಲ್ಪ ಬೇಜಾರು. ಕ್ಯಾಮ್ರಾ ತೋರಿಸಿ ಏನಪ್ಪ ವೀಡಿಯೋ ಮಾಡ್ತಾ ಇದೆಯಾ ಅಂತ ಬೈದಿದ್ರೆ ಆಮೇಲೆ ಬೇಜಾರು. ಇದಿದೆ ಅಲ್ವಾ, ಇದು ನಾನು ಇದ್ದಿರುವಂಥ ಸ್ಕೂಲ್, ಹೈಸ್ಕೂಲ್, BHS ಕರಹಳ್ಳಿ ಹೈಸ್ಕೂಲ್. ನೀವು ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಕಳ್ಳು ನೋಡ್ದಂಗೆ ನೋಡ್ತಾರೆ, ಏನೋ ದರೋಡೆ ಮಾಡಿರೋ ಥರ. ನೀವು ಕೂಡ ಟ್ರೈ ಮಾಡಿ. ಆ್ಯಕ್ಚುಲಿ ಇವತ್ತು ನೈಟೇ ಟ್ರೈ ಮಾಡಿಬಿಡಿ ನೀವು ಕೂಡ. ಲೈಕ್ ಊಟ ಮಾಡಿದ ತಕ್ಷಣ ಒಂದು ವಾಕ್ ಟ್ರೈ ಮಾಡಿ. ನಿಮ್ಮ ಅಪ್ಪ ಅಮ್ಮ ಜೊತೆ ಆಗಿರ್ಬೋದು, ಇಲ್ಲ ನಿಮ್ಮ ಅಮ್ಮ ಜೊತೆ ಆಗಿರ್ಬೋದು, ಇಲ್ಲಾಂದರೆ ನೀವು ನಾಯಿ ಸಾಕಿದ್ರೆ ನಾಯಿ ಜೊತೆ ಆಗಿರ್ಬೋದು. ಅಕಸ್ಮಾತು ನಿಮ್ಗೇನಾದರೂ ಲವರ್ ಇದ್ದರೆ ಆ ಲವರ್ ಜೊತೆ ಮಾತಾಡ್ಕೊಂಡು ಒಂದು ರೌಂಡ್ ಹಾಕಿ, ನೇಚರ್ನ ಸವಿತಾ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಲವರ್ ಇಲ್ಲ, ಸೊ ನಿಮ್ಮ ತಲೆ ತಿನ್ಕೊಂಡು ವಾಕ್ ಮಾಡ್ತಿದ್ದೀನಿ. ಅಂದರೆ ಅಮ್ಮನ ಕರೆದೆ ಗಾಯ್ಸ್ ಆ್ಯಕ್ಚುಲಿ, ಬಾಮ್ಮ ವಾಕ್ ಹೋಗೋಣ ಅಂತ. ಇವತ್ತು ಬರಲ್ಲ ಅಂದರು, ಸೊ ಒಬ್ಬನೇ ಬಂದ್ಬಿಟ್ಟೆ ಹಂಗೆ. ನೀವು ಕೂಡ ಟ್ರೈ ಮಾಡಿ ವಾಕು, ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಕೂಡ ಮಾಡ್ತೀರ ವಾಕ್ನ. ಈವ್ನಿಂಗ್ ವಾಕ್ ಇವನ್ ತುಂಬ ಹೆಲ್ದಿ ಗಾಯ್ಸ್. ಕೋಲ್ಡ್ ಬ್ರೀಸ್ ಅಂದರೆ ತಣ್ಣಗಿನ ಗಾಳಿ ಆಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಅದು ಬೇಸಿಗೆಗಾಲ ಆಗಿರೋದ್ರಿಂದ ಸೂಪರಾಗಿರುತ್ತೆ. ನೀವು ಕೂಡ ಇವತ್ತು ನೈಟ್ ವಾಕ್ ಹೋಗಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿಬಿಡಿ, ಯಾವ ಥರ ನಿಮ್ಗೆ ಅನ್ನಿಸ್ತು ಅಂತ. ನನಗಂದರೆ ಸ್ವಲ್ಪ ಮೂಡ್ ರಿಫ್ರೆಶ್ ಆಗುತ್ತೆ, ರಿಫ್ರೆಶ್ ಮೂಡ್ ಥರ ಫೀಲ್ ಆಗುತ್ತೆ ಈವ್ನಿಂಗ್ ಬಂದರೆ. ಲೈಕ್ ವಾಕ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ. ಲೈಕ್ ಮಾರ್ನಿಂಗಿಂದ ಏನೇನೋ ಆಗಿರುತ್ತೆ, ಕೆಲಸ ಸ್ಟ್ರೆಸ್ ಅದು ಇದು ಅಂತ, ಅದನ್ನೆಲ್ಲ ಕೂಡ ಓವರ್ಕಮ್ ಮಾಡಿ ಇಲ್ಲಿ ಬರ್ತೀವಲ್ಲ ವಾಕ್ ಮಾಡೋಕ್ಕೆ. ಸೊ ವಾಕಿಂಗ್ ಇಂಪ್ಯಾಕ್ಟ್ಸ್ ಮೋರ್ ಆ್ಯಕ್ಚುಲಿ, ಇಂಪ್ಯಾಕ್ಟ್ ಮಾಡುತ್ತೆ ತುಂಬ. ಆ್ಯಕ್ಚುಲಿ ನೆನ್ನೆ ಟೆಂಪಲ್ಗೆ ಹೋಗಿದ್ದೆ. ಟೆಂಪಲ್ಗೆ ಹೋಗ್ಬಿಟ್ಟು ದೇವ್ರಿಗೆ ಅಡ್ವಾನ್ಸ್ ಆಗಿ ತೀರ್ಸಿಟ್ಟು ಬಂದೆ. ಲುಕ್ ನೋಡಿ ಗಾಯ್ಸ್ ಹೆಂಗೆ ಕೊಡ್ತಾ ಇದೆ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ
ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಕಸಿಸ್ಬಿಡಿ ಅಪ್ಪ, 8 ಇಂಜೆಕ್ಷನ್ ಮಿಸ್ ಇಲ್ದಿರ ಹಾಕ್ಸ್ಕೋಬೇಕು. ನೀವು 3 ಜನ ಹೇಳಿದ್ರ ಓಯ್ ರಕೆ. ಓಹೋ, ನಮ್ಮ ಬೀದಿಯ ನಾಯಿಗಳು ವಾಕಿಂಗ್ ಬರ್ತಾ ಇದ್ದಾವೆ ನನ್ನ ಜೊತೆಗೆ. ನಾವು ಬರ್ತೀವಿ ಮಚ್ಚ. ಓಲ ಅಂತಮ್ಮ ಹೋಗ್ಲು. ಅಲ್ಲಿ ಬೇರೆ ನಾಯಿಗಳೆಲ್ಲ ಇದಾವೆ ಪಕ್ಕ. ನನ್ನ ಮಗ ನಾನು ಇದೀನಿ ಅನ್ನೋ ಧೈರ್ಯದ ಮೇಲೆ ಆ ನಾಯಿಗಳ ಮೇಲೆ ಗಲಾಟೆ ಹೋಯ್ತಾನೆ ಅಣ್ಣ ಅವರು. ಸಮುದ್ರ ಎಷ್ಟು ಆಳ ಇದೆ? ಏನು ಆಳ ತಿಳಿದರೆ ಆಳೋದಕ್ಕೆ ಸಾಧ್ಯ ಇಲ್ಲ. ಇಳಿದಾಡದೆ ಬಿಡೋಣ. ಎಂಟ ವಾಪಸ್ ಹೋಗ್ಬಿಡಪ್ಪ. ನೋಡಿ, ನಾನು ಯಾವಾಗಲೇ ಹೇಳ್ದೆ ಅಣ್ಣ ಗಲಾಟೆ ಶುರು ಮಾಡ್ತಾನೆ ಬಂದು ಅಂತ. ನೋಡಿ, ಚಿಕ್ಕ ನಾಯಿಗಳೆಲ್ಲ ಬಂದ್ಬಿಟ್ಟವೆ ಗಲಾಟೆಗೆ. ಯಾವನ ಪಕ್ಕದ ಬೀದಿಯವನು ಬಂದ್ಬಿಟ್ಟವನೆ ಅಂತ. ಓ ಓ ಓ ಓ ಓ ಓ ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸಮಾಧಾನ. ಏಯ್ ಮುಚ್ಚ. ಅಯ್ಯೋ, ಈ ವಾಕಿಂಗ್ ಬಂದ್ರೆ ಇದೊಂದು ಬಾಧೆ ಅಪ್ಪ. ನಮ್ಮ ಬೀದಿ ನಾಯಿಗಳೆಲ್ಲ ಬಂದ್ಬಿಡ್ತವೆ ಜೊತೆಗೆ. ಆವಾಗ ಈ ಅಕ್ಕಪಕ್ಕ ಓಹೋ ನೋಡಿ. ಏಯ್, ನಿಷ್ಠಾವಂತ ನಾಯಿಗಳು. ಕಳ್ಳರು ಬಂದ್ರು ಈ ಥರ ರಿಯಾಕ್ಟ್ ಮಾಡ್ತವೆ ಇಲ್ಲ ಪಾಪ. ಪಕ್ಕದ ಬೀದಿ ನಾಯಿಗಳು ಬಂದ್ಬಿಟ್ಟ ಮಾತ್ರ ಹೆವಿ ರಿಯಾಕ್ಟ್ ಮಾಡ್ಬಿಡ್ತವೆ. ನೋಡಿ ಗಾಯ್ಸ್, ಬರೀ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಈ ನಾಯಿಗಳಲ್ಲಿ ಕೂಡ ಈ ಏರಿಯಾ ನಂದು, ಈ ಏರಿಯಾ ನಿಂದು ಅಂತೆಲ್ಲ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾವೆ. ಒಂಥರ ಬಾರ್ಡರ್ ಆಗ್ತಂಗೆ. ಲೈಕ್ ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಚೀನಾ ಆ ಥರ. ನಮಗೆ ಹಿಂಗೆ ಗಡಿಗಳ ಸಮಸ್ಯೆ ಇರುತ್ತೋ ಪಾಪ, ಇವಕ್ಕೂ ಹಂಗೆ ಗಡಿಗಳ ಸಮಸ್ಯೆ ಇರುತ್ತೆ. ಗಡಿಗಳ ಅಂದರೆ ಬೀದಿಗಳ ಸಮಸ್ಯೆ. ಒಂದು ಬೀದಿನ ಇನ್ನೊಂದು ಬೀದಿಗೆ ಬರೋಂಗಿಲ್ಲ. ನೋಡಿ, ಅನ್ನ ಬರ್ತಾವನಿಲ್ಲ. ಹಾಂ ಬಂದೆ. ಫೈನಲಿ ಮನೆಗೆ ಬಂದೆ. ಮಾಡಿದ ಒಂದೇ ರೌಂಡ್ ವಾಕು, ಏನಂತ ದೊಡ್ಡ ವಾಕ್ ಏನು ಮಾಡಿಲ್ಲ. ಅಯ್ಯಪ್ಪ, ವಾಕ್ ಮಾಡಿದೆ. ನಮ್ಮಮ್ಮ ನೋಡ್ರಿ ಆರ್ತಿ ತೊಗೊಳಕ್ಕೆ ಹೇಳ್ತವ್ರೆ. ಎಲ್ಲ ಮಾರ್ತಿ ಮಾ ಬಾಯ್ ಮೋಟ್ಸ್. ಓಹೋ, ಮನೆಯಲ್ಲೆಲ್ಲ ಪೂಜೆ ಮೋಡ್ನಲ್ಲಿದ್ದಾರೆ ಗಾಯ್ಸ್. ಓಹೋ, ಏನ್ರಿ ಭಕ್ತಿ. ನನ್ನ ಮಗು ಒಳ್ಳೇದು ಮಾಡಪ್ಪ. ಇದು ನಮ್ಮ ಮನೆ, ದೇವ್ರ ಮನೆ. ಇಲ್ಲಿ ನೋಡ್ಬೋದು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ದೇವರು ರಾಯರು ರಾಘವೇಂದ್ರ ಸ್ವಾಮಿ. ಮನೆಗೆ ಬಂದಾಯ್ತು. ಮನೆಯಲ್ಲೆಲ್ಲ ಪೂಜೆ ಮೋಡ್ನಲ್ಲಿದ್ರು. ಸೊ ನಮಸ್ಕಾರ ಕೂಡ ಹಾಕೊಂಡಿದ್ದಾಯ್ತು ಮಂಗಳಾರತಿಗೆ. ನೀವು ಕೂಡ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಏನಾದರೂ ಗೊತ್ತಾಗ್ತಾ ಇಲ್ಲ. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್.